ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನ್ಯೂ ಇಯರ್ ಹೊಸ ವರ್ಷ ಆದಮೇಲೆ ಮೊದಲನೇ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್ ಹೌದು, ಅದು ನ್ಯೂ ಇಯರ್ಗೆ ಶಾಪಿಂಗ್ ಅಂತ ಮಾಡಿದ್ವಿ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡು ಇಲ್ಲೇ ಸುಂಕದಕಟ್ಟೆಯಲ್ಲಿರೋ ಮುಖೇಶ್ ಜ್ಯುವೆಲ್ರಿಗೆ ಭೇಟಿ ಕೊಟ್ಟಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನನ್ನ ಫ್ರೆಂಡ್ಸು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗೆ ನಮ್ಮದು ಸ್ವಲ್ಪ ಒಂದೆರಡು ಚಿಕ್ಕ ಐಟಮ್ ತೊಗೋಬೇಕಿತ್ತು ಅಲ್ಲಿ, ಹಾಗಾಗಿ ಹೋಗಿದ್ದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಹಾರಮ್ಮು. ಲೈಟ್ ವೆಯ್ಟಲ್ಲಿ ಹೆವಿಯಾಗಿ ಕಾಣುವಂಥ ಹಾರಮ್ ಇದು. ನೋಡಿ, ಸೈಡಲ್ಲಿ ರೆಡ್ ಕಲರ್ ಸ್ಟೋನ್ ಇರುವಂಥದ್ದು, ಅದು ತುಂಬಾ ಚಿಕ್ಕದು, ಲೈಟ್ ವೆಯ್ಟ್. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ವೇರ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ. ಸೊ ಇದಕ್ಕೆ ಬ್ಯಾಕ್ ಚೈನಾರು ಹಾಕೋಬೋದು, ಇಲ್ಲ ಥ್ರೆಡ್ ಬರುತ್ತಲ್ವ ಅದನ್ನಾರು ಹಾಕೋಬೋದು. ಸೊ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಅನ್ನಿಸ್ತು. ಕಡಿಮೆ ಲೈಟ್ ವೆಯ್ಟ್ ಗ್ರಾಮಲ್ಲಿ ಇರುವಂಥದ್ದು ಇದು. 36 ಗ್ರಾಮ್ ಇದೆ, 36 ಗ್ರಾಮ್ ಚೇಂಜ್ ಇದೆ. ಸೊ ಇವತ್ತಿನ ರೇಟ್ ಬಂದುಬಿಟ್ಟು, ಅಂದರೆ ನಾನು ತೊಗೊಂಡಿದ್ದ ರೇಟ್ ಬಂದುಬಿಟ್ಟು ನಿನ್ನೆ 7,250 ರುಪೀಸ್ ಇತ್ತು. ಹಾಗಾಗಿ ಒಂದೆರಡು ತೊಗೊಂಡು ಬಂದ್ವಿ. ಲಾಸ್ಟಲ್ಲಿ ಏನು ತೊಗೊಂಡ್ವಿ ಅಂತ ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತು. ಆದರೆ ಸೊ ಮೊದಲಿಗೆ ಈ ಹಾರಮ್ ತುಂಬ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಇಷ್ಟ ಆದರೆ ಸೊ ಈ ಜ್ಯುವೆಲ್ರಿಗೆ ಹೋಗಿ ನೋಡಿ, ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಇದು ಇನ್ನೊಂದು ಹಾರ. ಸೊ ಹಾರಗಳೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಆ್ಯಂಟಿಕ್ ಜ್ಯುವೆಲ್ರಿ ನಕಾಶ ಡಿಸೈನ್ ಇರುವಂಥದ್ದು. ಇದು ನೋಡ್ತಾ ಇದ್ದೀರಲ್ವ. ಸೊ ಫ್ಲವರ್ ಇದೆ, ಅದ್ರ ಕೆಳಗಡೆ ರೆಡ್ ಮತ್ತು ಗ್ರೀನ್ ಸ್ಟೋನಿಂದ ಇದೆ, ಮಧ್ಯದಲ್ಲಿ ಏನು ದೇವರು ಇರುವಂಥದ್ದು ಲಕ್ಷ್ಮಿ. ಸೊ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ. ಅದು 3D ಡಿಸೈನ್ಸ್ ಥರ ಕಾಣುತ್ತೆ. ಅದು ಕೆತ್ತನೆ ಏನಿದೆ ಅಲ್ವಾ, ಇದೆಲ್ಲ ಹ್ಯಾಂಡು ಕೈಯಿಂದ ಕೆತ್ತಿರುವಂಥದ್ದು. ಇದು 51 ಗ್ರಾಮ್ ಇರುವಂಥದ್ದು. ನಾನು ಮೊದಲು ತೋರಿಸಿದ್ದು ಬಂದು 53 ಸಮಥಿಂಗ್ ಇತ್ತು, 33 ಸಮಥಿಂಗ್ ಇತ್ತು. ಇದು 51 ಇರುವಂಥದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ತಾ ಇದ್ದರೆ ಹಾಕೊಳ್ಳೋಣ ಅನಿಸುತ್ತೆ. ಅದು ಹಾರಮ್ ಆಯಿತು, ಇದು ನೆಕ್ಲೇಸು. ಸೊ ನೀವು ಸೈಡಲ್ಲಿ ನೋಡ್ತಾ ಇರೋದು ಬಂದು ಡಿಸೈನ್ಸ್ ಎಲ್ಲ ಹಾಫ್ ಜುಮ್ಕಿ ಬರುತ್ತಲ್ವ, ಸೊ ಆ ಥರ ಇದೆ. ಇದು ನಂಗೆ ತುಂಬ ಇಷ್ಟ ಆಯಿತು, ಅದನ್ನೇ ಕೇಳಿದೆ ಅವ್ರಿಗೆ. ಇದು ಹಾಫ್ ಜುಮ್ಕಿ ಥರ ಇದೆ, ಇದೇ ಥರದನ್ನ ಕಸ್ಟಮೈಸ್ ಮಾಡಿಕೊಟ್ರೆ ಇಯರಿಂಗ್ ಥರ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಎಸ್ ಹೌದು ಮೇಡಮ್ ಅಂತ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಇಷ್ಟ ಆಯಿತು. ಇದು ವೆಯ್ಟ್ ತುಂಬಾ ಕಡಿಮೆ ಇದೆ. ನೋಡಿ 28 ಗ್ರಾಮ್ ಇದೆ. ಎಷ್ಟು ನಾವು ಹಾಕೊಂಡ್ರೆ ಕತ್ತು ತುಂಬ ಕಾಣುತ್ತೆ. ಇದು ನೋಡಿ, ಶಿವ ಪಾರ್ವತಿ ಗಣೇಶ ಪ್ಯೂರ್ ಅವಳ, ಹಾಗೆ ಮಧ್ಯದಲ್ಲಿ ಒಂದು ಮುತ್ತಿದೆ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಲೋಟಸ್ ಬೀಡ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ ಬಂದುಬಿಟ್ಟು ಒಂದು ಬೀಡ್ಸ್ ಹಾಕಿ, ಲೋಟಸ್ ಬೀಡ್ಸ್ ಅಂದರೆ ಇದೇನೆ ಇವಾಗ ನೋಡ್ತಾ ಇದ್ದೀರಲ್ವಾ. ಸೊ ಇದು ಲೋಟಸ್ ಬೀಡ್ಸು. ಸೊ ತುಂಬಾ ಚೆನ್ನಾಗಿದೆ, ವರ್ಕ್ ಅಂತೂ ಸಖತ್ತಾಗಿದೆ. ಇದು ಪ್ಯೂರ್ ಅವಳ ಇರುವಂಥದ್ದು. 3 ಲೈನ್ ಇದೆ. ನಿಮಗೆ ಬರೀ ಡಾಲರ್ ಬೇಕಂದ್ರು, ಪೆಂಡೆಂಟ್ ಬೇಕಂದ್ರೂ ಕೊಡ್ತಾರೆ. ನೀವು ಮಾಮೂಲಿ ಸರಕು ಹಾಕೋಬೋದು, ಇಲ್ಲ ಇದೇ ಥರದ್ದು ಬೇಕಂದ್ರೂ ಇದನ್ನು ತಗೋಬೋದು. ಸೊ ಇದೇ ಥರದ್ದು 2-3 ಸರ ರೆಡಿ ಆಗ್ತಿದೆ, ಆರ್ಡ್ರ್ ಬಂದಿದೆ ಅಂತ ಹೇಳ್ತಾಯಿದ್ರು. ಸೊ ನನಗೆ ಪರ್ಸ್ನಲಿ ಈ ಪೆಂಡೆಂಟ್ ತುಂಬ ಇಷ್ಟ ಆಯಿತು, ಸರದಕ್ಕಿಂತ ಪೆಂಡೆಂಟ್ ಸಖತ್ತಾಗಿದೆ, ಚೆನ್ನಾಗಿ ಅನ್ನಿಸ್ತು. ಅದು 3D ವರ್ಕು. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಗಣೇಶಂದು ಹಾಗೆ ಏನು ಶಿವ ಪಾರ್ವತಿದಾಗಿರ್ಬೋದು. ಸೊ ನೋಡಿ ತುಂಬ ಚೆನ್ನಾಗಿದೆ. ಇದು ಬರೀ ಪೆಂಡೆಂಟ್ ಬಂದು 25 ಸಮಥಿಂಗ್ ಏನೋ ಇದೆ, 25 ಗ್ರಾಮ್ ಮೇಲಿರುವಂಥದ್ದು ಬರೀ ಪೆಂಡೆಂಟ್ ನಾನು ಹೇಳ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಈ ಥರದ್ದು ಒಂದು ಹಾಕ್ಕೊಂಡ್ರೆ ಸ್ಯಾರಿ ಮೇಲೆ ಎಲ್ಲರೂ ಫಂಕ್ಷನ್ಸ್ಗಳಿಗೆ ಸಾಕು ಅನಿಸುತ್ತೆ. ಆದರೆ ಇವತ್ತಿನ ರೇಟ್ ನೋಡಿಬಿಟ್ರೆ ಇದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೆಂಗಸರಿಗೆ ಚಿನ್ನ ತುಂಬ ಇಷ್ಟ, ತೊಗೊಂಡು ಒಂದೊಂದೇ ಇಟ್ಕೋತಾ ಇರಬೇಕು. ಅದ್ರ ಜೊತೆಗೆ ಇದು ತುಂಬ ಇಷ್ಟ ಆಯಿತು, ಗ್ರೀನ್ ಕಲರ್ ಕ್ರಿಸ್ಟಲ್ ಇರುವಂಥದ್ದು. ಸೊ ಬೀಡ್ಸ್ನ ಮಧ್ಯೆ ಹಾಕಿದ್ದಾರೆ ನೋಡಿ ಇಲ್ಲಿ, ತುಂಬ ಚೆನ್ನಾಗಿದೆ. ಇದು ಇದರಲ್ಲಿ ವೆಯ್ಟ್ ಬಂದುಬಿಟ್ಟು ಬರೀ ಪೆಂಡೆಂಟ್ ಅಷ್ಟೇ. ಇದು ಬೀಡ್ಸ್ ಎಲ್ಲ ಸ್ವಲ್ಪ ಲೈಟ್ ವೆಯ್ಟೇ ಇದೆ. ಪೆಂಡೆಂಟು ತುಂಬ ಚೆನ್ನಾಗಿದೆ. ನೀವು ಬರೀ ಪೆಂಡೆಂಟ್ ಕೂಡ ತೊಗೋಬೋದು, ಇಲ್ಲಾಂದರೆ ಬೀಡ್ಸ್ ಜೊತೆಗೆ ತೊಗೋತೀವಿ ಅಂದ್ರೂ ಓಕೆ. ಇದರಲ್ಲಿ ರೆಡ್ಡು ಹಾಗೆ ಇದು ಗ್ರೀನ್ ನೋಡ್ತಾ ಇದ್ದೀರಲ್ವಾ. ಸೊ ಇದ್ರ ಜೊತೆಗೆ ರೆಡ್ಡು ಪಿಂಕು 2 ಅವೈಲಬಲ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಅದ್ರ ಜೊತೆಗೆ ಇದೇನು ನೋಡ್ತಾ ಇದ್ದೀರಾ, ಇದು ಪರವಾಗಿಲ್ಲ, ಓಕೆ ಅನ್ನಿಸ್ತು. ಬಟ್ ಈ ಡ್ರೆಸ್ಗಳಿಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಸರ ಜೊತೆಗೆ ಈ ಪೆಂಡೆಂಟ್ 2 ಸೇರಿ 16 ಗ್ರಾಮ್ ಇದೆ. ನನಗೆ ಸರದಕ್ಕಿಂತ ಈ ಪೆಂಡೆಂಟ್ ತುಂಬ ಇಷ್ಟ.
ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಕಲ್ಲು ಇಟ್ಟಿದ್ದಾರೆ. ಸೊ ಸಖತ್ತಾಗಿದೆ ಸ್ಟೋನು. ರೌಂಡಕ್ಕೆ ರೆಡ್ ಕಲರ್. ಮೊದಲೆಲ್ಲ ಈ ಥರದ ರಿಂಗ್ ಬರ್ತಾ ಇತ್ತಲ್ವ, ಸೊ ಅದೇನೆ. ಅಲ್ಲಿ 3 ಶೈನಿಂಗ್ ಮಾಡಿದ್ದಾರೆ. ಅಂದರೆ ಇನ್ನು ಎರಡೆರಡಕ್ಕೆ ಆ ಕಡೆ ಈ ಕಡೆ ಅದು ಏನು ಗೋಲ್ಡ್ ಇದೆಯಲ್ವ ಅದಕ್ಕೆ ವಿತೌಟ್ ಶೈನಿಂಗ್ ಮಾಡಿದ್ದಾರೆ ಪಾಲಿಶು. ಸೊ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ಪೆಂಡೆಂಟು ಇದು ಅನ್ಕಟ್ ಡೈಮಂಡ್ ಅಂತಾರಲ್ವ, ಸೊ ಅಮೇರಿಕನ್ ಡೈಮಂಡ್ ಅಂತಾರಲ್ಲ ಆ ಥರದ್ರಲ್ಲಿ ಮಾಡಿರುವಂಥದ್ದು. ಇದು ಸಾಮಾನ್ಯ ನೀವೆಲ್ಲ ಕಡೆ ಡಿಸೈನ್ಸ್ ಇದು ತುಂಬಾ ಈ ಮಲ್ಬಾರ್ GRTಲೆಲ್ಲ ಈ ಥರ ಡಿಸೈನ್ಸ್ ಜಾಸ್ತಿ ಆಗ್ತಿರ್ತಾರೆ. ಇದು ಲೈಟ್ ವೆಯ್ಟೇ ನೋಡಿ, 16 ಗ್ರಾಮ್ ಇದೆ. ಸೊ ಡ್ರೆಸ್ಗಳಿಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹಾಕೋಬೋದು ಇದನ್ನು. ಇದು ಚೋಕರ್ ಟೈಪು ಬರುತ್ತೆ, ಸ್ವಲ್ಪ ಲೆಂತ್ ಬರುತ್ತೆ ಅಷ್ಟೇ. ಚೋಕರ್ಗಿನ್ನ ಒಂದು ಇಂಚು ಕೆಳಗಡೆ ಬರುವಂಥದ್ದು. ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ರಿ ಇದೆಲ್ಲ. ಸೊ ತುಂಬಾ ಇಷ್ಟ ಆಯಿತು. ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿದರೆ ಈ ಥರ ಜ್ಯುವೆಲ್ರಿನ ನೀವು ಬೈ ಮಾಡ್ಬೋದು. ರೇಟು ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಇದು ಒಂದು ಚೆನ್ನಾಗಿ ಅನ್ನಿಸ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಸಖತ್ತಾಗಿರೋ ನೆಕ್ಲೆಸ್ ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಲಕ್ಷ್ಮಿ ಕೂತಿರೋ ಥರ ಇದೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಫಸ್ಟು ಇದು ಎಷ್ಟು ಗ್ರಾಮ್ ಇದೆ ಅಂತ ನೋಡಿಬಿಡೋಣ. ಸೊ ನೋಡಿ, ಇಲ್ಲಿ ಮಂಟಪ ಒಳಗಡೆ ದೇವ್ರು ಕೂತಿರೋ ಥರ. ಫಿನಿಶಿಂಗ್ ಅಂತೂ ಅಲ್ಟಿಮೇಟ್, ಸಖತ್ತಾಗಿದೆ. ಸೊ ಹಾಗೆ ಇದು ಎಷ್ಟು ಗ್ರಾಮ್ ಇದೆ ಅಂತ ನೋಡೋದಾದರೆ 22 ಗ್ರಾಮ್ ಇದೆ. ಅಂದರೆ ಸಖತ್ ಏನು, ಇದು ನೋಡಲಿಕ್ಕೆ ತುಂಬ ದೊಡ್ಡದಂಗೆ ಅನಿಸುತ್ತೆ. ನಾನು ಕತ್ತಿಗೆ ಹಾಕ್ಕೊಂಡು ನೋಡಿದೆ. ಸೊ ತುಂಬ ದೊಡ್ಡ ಥರ ಚೆನ್ನಾಗಿ ಫೀಲ್ ಆಗುತ್ತೆ. ಚೆನ್ನಾಗಿದೆ ನೋಡಲಿಕ್ಕೆ. ಅದು ಪೆಂಡೆಂಟ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೋಡ್ತಿದ್ದೀರಲ್ವ, ಲಕ್ಷ್ಮಿ ಪೆಂಡೆಂಟು. ಅದ್ರ ಜೊತೆಗೆ ಇದೆಲ್ಲ ಇದು ಇವಾಗ ನೀವೇನು ನೋಡ್ತಿದ್ದೀರಾ ಇದೆಲ್ಲ 10+ ಇರುವಂಥದ್ದು. 12 ಗ್ರಾಮ್ ಅಲ್ಲ, ಸಾರಿ 13 ಗ್ರಾಮು, 15 ಗ್ರಾಮ್, 16 ಗ್ರಾಮ್ ಆ ಥರ ಇರುವಂಥದ್ದು. 20 ಒಳಗಡೆ ಇದೆ, 10 ಮೇಲಿದೆ. ಇದು ನೋಡ್ತಿರೋದು ಬಂದು 24. ಇದೆಲ್ಲ 13 to 15 ಗ್ರಾಮ್ ಆ ಥರ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದು 16 ಗ್ರಾಮ್ ಇದೆ, 16 ಗ್ರಾಮ್. ಇದು ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಅದೇ ನಾನು ಹೇಳ್ತಾ ಇದ್ದೆ, ಈ ಲೈಟ್ ವೆಯ್ಟ್ ಜ್ಯುವೆಲ್ರಿಲಿ ಇದು ಸಖತ್ ಇಷ್ಟ ಆಯಿತು. ಸೊ ನೋಡಿ, 16 ಗ್ರಾಮ್ ಚೇಂಜ್ ಇದೆ ಅಂಥದ್ದು. ಸೊ ಇವತ್ತಿನ ರೇಟಲ್ಲಿ 1 ಲಕ್ಷದ ಮೇಲೆ ಹೋಗುತ್ತೆ. ಸೊ ಆದ್ರೂ ಒಂದು ಸಲ ತೊಗೋತೀವಿ, ಒಂದು ಸಲ ಇನ್ವೆಸ್ಟ್ ಮಾಡ್ತೀವಿ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಲ್ಲೂ ಹೋಗಲ್ಲ, ದುಡ್ಡು ನಮ್ಮ ಹತ್ರನೇ ಇರುತ್ತೆ. ಮತ್ತೆ ತಗೊಂಡೋಗಿ ಕೊಟ್ರೂ ದುಡ್ಡು ಕೊಡ್ತಾರೆ. ಇಲ್ಲ ನಮಗೆ ಬೇಕಂದರೆ ಹಾಕ್ಕೊಂಡಿರ್ತೀವಿ, ಅದೊಂಥರ ಖುಷಿ, ನಮಗೆ ಒಂಥರ ಖುಷಿ. ಈ ಥರದ್ದೊಂದು ಇಷ್ಟಪಟ್ಟಿರೋದು ಹಾಕ್ಕೊಂಡ್ರೆ. ಸೊ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾವ್ದಾದ್ರು ಇಷ್ಟ ಆಗಿದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು ನೋಡಿ. ಎರಡೂ ಸೈಡು ಪಿಕಾಕ್ ಡಿಸೈನ್ ಇದೆ ಒಳಗಡೆ ಮತ್ತು ಆಚೆ. ಅದರ ಸೈಡಲ್ಲಿ ಗ್ರೀನ್ ಕಲರ್ ಏನು ಸ್ಟೋನ್ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ನೆಕ್ಲೆಸ್ ಬಂದು 16 ಗ್ರಾಮ್ ಇದೆ. ಇದು ಚೋಕರ್ ಥರ ಫುಲ್ ಮೇಲ್ಗಡೆ ಕತ್ತಿಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದು ಲೈಟ್ ವೆಯ್ಟ್ ಜ್ಯುವೆಲ್ರಿ. ಸೊ ತುಂಬಾ ಚೆನ್ನಾಗಿದೆ. ಲೈಟ್ ವೆಯ್ಟ್ ಜ್ಯುವೆಲ್ರಿ ನ್ಯೂ ಇಯರ್ಗೆ ಅಂತ ತುಂಬ ಕಲೆಕ್ಷನ್ಸ್ ತರಿಸಿದ್ದಾರೆ. ಅಲ್ಲಿ ಆಲ್ಮೋಸ್ಟ್ ನನಗೆ ತುಂಬಾ ಏನು ಜ್ಯುವೆಲ್ರಿ ಎಲ್ಲ ಸಖತ್ ಇಷ್ಟ ಆಯಿತು. ಲಾಸ್ಟ್ ವೀಡಿಯೋ ನಾನು ನಿಮ್ಗೆ ಶೇರ್ ಮಾಡಿದ್ದೆ ಅಲ್ವಾ. ಸೊ ಅವಾಗೂ ಇವಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಹಾಗಾಗಿ ನೆನ್ನೆ ಹೋಗಿದ್ವಿ. ಇದು ಸ್ಯಾಟರ್ಡೆ ವೀಡಿಯೋ. ಸೊ ನ್ಯೂ ಇಯರ್ ಆದಮೇಲೆ ಇದೇ ಫಸ್ಟ್ನೇ ವೀಡಿಯೋ ಅಂತಲೇ ಹೇಳ್ಬೋದು. ಇದು ನೋಡಿ, ವೈಟ್ ಮುತ್ತು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇರುವಂಥದ್ದು. ಹಾಗೆ ರಿಂಗ್ ನೋಡ್ತಾ ಇದ್ದೆ, ಲೈಟ್ ವೆಯ್ಟು. ನನ್ನ ಕೈಗೆಲ್ಲ 5 ಗ್ರಾಮ್ಸ್ ಮೇಲಿರಬೇಕು. ಸೊ ಇದು ನನ್ನ ಫ್ರೆಂಡ್ ನೋಡ್ತಾಯಿದ್ರು. ಇದೆಲ್ಲ 3.5-4 ಗ್ರಾಮ್, 2.5 ಗ್ರಾಮ್ ಆ ಥರ ಇದೆ. ತುಂಬ ಲೈಟ್ ವೆಯ್ಟು, 5 ಗ್ರಾಮ್ ಒಳಗಡೆ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ 3 ಗ್ರಾಮ್ಸ್ 4 ಗ್ರಾಮ್ಸ್ ಆ ಥರ ಇತ್ತು. ಸೊ ನಿಮಗೆಲ್ಲ ಯಾವ ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೀವೇನಾದ್ರು ನೋಡ್ತಾ ಇದ್ದೀರಾ ವೀಡಿಯೋಸ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.